ಸರಿಯಾಗಿ ಆಶ್ರಯ ಮನೆ ಹಂಚಿಕೆಯಾಗಿಲ್ಲ. ಚಂಡೂರು ಗ್ರಾಮಸ್ಥರ ಅಳಲು. ಕುಕನೂರು ತಾಲೂಕಿನ ಶಿರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಂಡೂರು ಗ್ರಾಮದ ಗ್ರಾಮಸ್ಥರು ಆಶ್ರಯ ನಿವೇಶನ ಹಂಚಿಕೆಯಲ್ಲಿ ಕೆಲವೊಂದಿಷ್ಟು ಚಂಡೂರ ಗ್ರಾಮಸ್ಥರಿಗೆ ಹಂಚಿಕೆಯಾಗದ ಕಾರಣ ಸ್ವಲ್ಪ ಸಮಯ ಶಿರೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಧಿಕಾರಿಗಳಿಗೂ ಮತ್ತು ಸದಸ್ಯರುಗಳಿಗೂ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು. ಕುಕನೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಲ್ಲವ್ವ ಸಣ್ಣಹನುಮಪ್ಪ ಜ್ಯೋತಿ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಬುಧವಾರದಂದು ಶಿರೂರು ಗ್ರಾಮ ಪಂಚಾಯಿತಿಯಲ್ಲಿ 351/1 ಪೈಕಿ ಆಶ್ರಯ ನಿವೇಶನ ರಹಿತರಿಗೆ ಹಕ್ಕು ಪತ್ರ ವಿತರಣೆ ಮಾಡುವುದು ಹಾಗೂ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಗ್ರಾಮ ಸಭೆಯನ್ನು ಕರೆಯಲಾಯಿತು. ಶಿರೂರು ಪಂಚಾಯಿತಿಗೆ ಒಳಪಡುವ ಚಂಡೂರು ಗ್ರಾಮದಲ್ಲಿ ನಿವೇಶನ ಹಂಚಿಕೆ ಸರಿಯಾದ ಕ್ರಮವಾಗಿ ನಡೆದಿಲ್ಲ ಮತ್ತು ನಿವೇಶನ ಹಂಚಿಕೆಗಳಲ್ಲಿ ಮನೆಗಳು ಇರುವ ಫಲಾನುಭವಿಗಳಿಗೆ ಮನೆಯನ್ನು ನೀಡಲಾಗಿದೆ. ಇದನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ಕ್ರಮ ಕೈಗೊಂಡು ನಿವೇಶನ ಇಲ್ಲದೆ ಇರುವವರಿಗೆ ನಿವೇಶನ ಹಂಚಿಕೆ ಆಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಚಂಡೂರು ಗ್ರಾಮದ ನಿವಾಸಿ ಅಮೀನ್ ಸಾಬ್ ನದಾಫ ಮಾತನಾಡಿದರು. ಚಂಡೂರು ಗ್ರಾಮಸ್ಥರು ಶಿರೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಧಿಕಾರಿ ಸದಸ್ಯರ ನಡುವೆ ವಾಗ್ವಾದ ನಡೆಯಿತು. ನಂತರ ಶಿರೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶೇಖಸಾಬ್ ಮಾತನಾಡಿ ನಿವೇಶನ ಹಂಚಿಕೆಗಳು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಹಂಚಿಕೆಯಾಗುತ್ತಿದ್ದು ಯಾವುದೇ ನಿವೇಶನ ಉಳ್ಳ ವ್ಯಕ್ತಿಗಳಿಗೆ ಹಂಚಿಕೆಯಾಗಿಲ್ಲ. ಒಟ್ಟು ಎಸ್ಸಿ 32, ಎಸ್ಟಿ 10, ಜಿಎಂ 101 ಒಟ್ಟು 143 ನಿವೇಶನಗಳು ಅಂಗವಿಕಲರಿಗೆ ಹಂಚಿಕೆಯಾಗಿದೆ. ಯಾವುದೇ ರೀತಿಯಿಂದ ಗ್ರಾಮ ಪಂಚಾಯಿತಿಯ ನಿವೇಶನ ರಹಿತರ ಪಟ್ಟಿಯಲ್ಲಿಯೇ ಇರುವವರನ್ನ ಆಯ್ಕೆ ಮಾಡಲಾಗಿದೆ. ಮತ್ತು ಚಂಡೂರು ಗ್ರಾಮದ ಕಾಯಂ ನಿವಾಸಿಗಳನ್ನು ಮತ್ತು ಅಂಗವಿಕಲತೆಯನ್ನು ಗುರುತಿಸಿ ಕಾನೂನು ಚೌಕಟ್ಟಿನಲ್ಲಿ ಆಯ್ಕೆ ಮಾಡಲಾಗಿದೆ. ಕೆಲವೊಂದಿಷ್ಟು ಗ್ರಾಮಸ್ಥರು ತಮಗೆ ನಿವೇಶನ ಸಿಗದ ಕಾರಣ ಆಕ್ರೋಶದಿಂದ ಮಾತನಾಡುತ್ತಿದ್ದಾರೆ ಎಂದು ಹೇಳಿದರು. ಚಂಡೂರು ಗ್ರಾಮದ ನಿವೇಶನಗಳಿಗಾಗಿ ಗ್ರಾಮಸ್ಥರಾದ ಬಸಮ್ಮ ಶಂಖಿನ, ನೀಲಮ್ಮ ಮೇಟಿ, ಸಾವಿತ್ರಮ್ಮ ಶಂಖಿನ್, ಅನ್ನಮ್ಮ ಉಪ್ಪಾರ, ದ್ರಾಕ್ಷಣಮ್ಮ ಶಂಖಿನ್, ಕೋಟ್ರಯ್ಯ ಶಂಖಿನ್, ಹನುಮಪ್ಪ ಜ್ಯೋತಿ, ಕವಿತಾ ಬಸವರಾಜಾಲೂರು, ಶಿವಕಲ್ಲಯ್ಯ ಹಿರೇಮಠ, ಪರಿನಾ ನದಾಫ್, ಲಕ್ಷ್ಮಿ ಶಿಂಖಿನ, ಪಾಲಾಕ್ಷಯ್ಯ ನಿಂಗಾಪುರ್, ಚಂದ್ರು ಹಣವಾಳ, ರಮೇಶ್ ಬಿಸನಹಳ್ಳಿ, ಈರಣ್ಣ ಇತರರು ಇದ್ದರು. ಈ ಸಂದರ್ಭದಲ್ಲಿ ಕುಕನೂರು ಪೊಲೀಸ್ ಇಲಾಖೆಯವರು ಮತ್ತು ಶಿರೂರು ಗ್ರಾಮ ಪಂಚಾಯತ ಸಿಬ್ಬಂದಿ ವರ್ಗದವರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ನ್ಯಾಯವಾಗಿ ಯಾರಿಗೆ ಜಾಗ ಇಲ್ಲ ಅವ್ರಿಗೆ ಸೇರ್ಬೇಕು ಸರ್. ಯಾರಿಗೆ ಜಾಗ ಇಲ್ಲ ಅವ್ರಿಗೆ ಆಗ್ಬೇಕು ಸರ್. ತುಂಬಿಸ್ಕೊಂಡ ಬಂದಾರ. ಈಗ ಹೆಂಗ್ ಆಯ್ಕೆ ಮಾಡಿದ್ರೆ ಹಂಗತಿ ಆಯ್ಕೆ ಮಾಡ್ಯಾರಿ. ನಾವಂತೂ ಬಂದು ಆಧಾರ್ ಕಾರ್ಡ್ ಏನೇನೋ ನಮ್ಮ ಬ್ಯಾಂಕಿಲಿಂದ ಸವಲತ್ತು ಇಲ್ಲ. ಈಗ ಇದಕ್ಕೇನಂತೀರಿ, ಈಗ ಇಲ್ಲಿಗೆ ಬಂದು ಈಗ ಸುದ್ದಿ ಆಗೈತಿ. ನಿಂದ ರಾತ್ರಿ ಡಂಗ್ರ ಹೊಡೆದ್ರೆ ಈ ಜೆರಾಕ್ಸ್ ಮುಂಚೆ ಬಂದಿನಿ, ಮನೆನ ಇಲ್ಲ. ಮಳೆ ಬಂದ್ರೆ ನೀರ ನಿಂದ್ರು ಏನಿಲ್ಲ. ಒಟ್ಟಾಗ ಪಂಚಾಯತಿ ಬಂದ್ಬಿಟ್ಟು. ನಿಮ್ದು ಯಾವ ಗ್ರಾಮಮ್ಮ? ಈಗ ಬಂದಿಷ್ಟು ದಿನ ಆಧಾರ್ ಕಾರ್ಡ್ ಕೊಡ್ತಾ ಓದಿ ಆ ಪ್ರಕಾರ ಆಯ್ಕೆ ಮಾಡ್ಕೊಂಬಂದ ಮನೆ ಹಂಚ್ಕೊಂತಾರೆ. ಅವ್ರ ಮನೆ ಜಾಗ ಅದಾವ ಇಲ್ಲ ಈಗ ಆದಂತಾರ ಲಿಸ್ಟ್ನಾಗ ಏನ್ ಬಂದ್ರೆ ಅವ್ರು ಜಾಗ ಅದಾವ ಇಲ್ಲ ಅಂತ ಇನ್ಫಾರ್ಮೇಶನ್ ಮಾಡಿ ಹಾಕಣ್ಣ ಸರ್. ಈಗ ಯಾರಿಗೆ ಫಲಾನುಭವಿಗಳಿಗೆ ಬಿಟ್ಟು ಬೇರೆ ಕೊಟ್ಟಾರ ಫಲಾನುಭವಿಗಳಿಗೆ ಯಾರು ಕೊಟ್ಟಾರ? ಮನಿ ಯಾರು ಕೊಟ್ಟಾರ? ಯಾರಿಗೆ ಕೊಟ್ಟಿಲ್ರಿ ಸರ್. ಕೊಟ್ಟಿದ್ರಿ ನಾನು ಯಾಕೆ ಮಾಡಿ. ಮತ್ತೀಗ ನೀವು ಕೊಟ್ಟಿದ್ದೀರಾ? ನಾವು ಅರ್ಜಿ ಕೊಟ್ಟಿವ್ರಿ, ಬಂದಿಲ್ರಿ. ಈ ಲೀಸ್ಟ್ನಾಗ ಬಂದಿಲ್ರಿ. ಈಗ ಯಾವ ನಿಮ್ಮನ್ನು ಬಿಟ್ಟು ಮತ್ತೆ ಯಾರಿಗೆ ಕೊಟ್ಟಾರ? ಮತ್ತೆ ಯಾರಿಗೆ ಕೊಟ್ಟಿರಿ? ಎಲ್ಲರಿಗೆ ಇದ್ದರಿಗೆ ಕೊಟ್ಟರೆ ಹೊರತು ಇಲ್ದಾರಿಗೆ ಕೊಟ್ಟಿಲ್ಲ. ಇಲ್ದಾರಿಗೆ ಕಟ್ಟ ಕಡ್ಯಾ ಖಂಡಿತವಾಗಿ ನಾನು ಒಬ್ಬ ಕಟ್ಟಿ ಕಟ್ಕೊಂಡು ಅಡ್ಡಾಡ ನಮ್ಮೂರಾಗ ನನ್ನ ಬಿಟ್ರೆ ಅಂದ್ರೆ ಮತ್ತೆ ನಾವು ಯಾವ ಥರದಿಂದ ಇರ್ಬೋದು ನೋಡ್ರಿ. ಮನೆ ಇದ್ದರಿಗೆ ಕೊಟ್ಟರೆ ನಾವ ಕಟ್ಟಿ ಕಟ್ಕೊಂಡು ಅಡ್ಡಾಡ ನಮ್ಮೂರಿಗೆ ನಾನೇ ಒಬ್ಬ ಎಲ್ಲಿ ಕೈ ಎತ್ತೇಳಿ ಅಂದ್ರೆ ಹೇಳ್ತೀನಿ. ನಾನೇ ಒಬ್ಬ ನನ್ನಷ್ಟು ಕೈ ಎತ್ತಿ ನಾನೇ ಒಬ್ಬನ ಕೈ ಎತ್ತಿ. ಎಂತ ಫಲಾನುಭವಿಗಳಿಗೆ ಮನೆ ಕೊಟ್ರ ಅವರು? ಮನೆ ಇದ್ದಾರಿಗೆ ಅವ್ರವ್ರ ಬೇಕಾದವ್ರಿಗೆ ಅವ್ರವ್ರ ಮಕ್ಕಳ ದುಡ್ಡಿದ್ದಾರಿಗೆ ಅವ್ರ ಬೇಕಾದ ಮಂದಿ ಕೊಟ್ರ ಅವ್ರು. ಅಂದ್ರೆ ನಾವು ಕೆಟ್ಟದ್ದು ಏನು ಮಾಡಿವಿ ಅದನ್ನ ಆಧಾರ ತೋರಿಸ್ಬೇಕು. ನಾ ಈಗ 12-13 ವರ್ಷ ಆದ್ರೆ ನಾನೇನು ಕೆಟ್ಟದ್ದು ಮಾಡಿ ಅಂದಾರ ಬೇಕಲ್ಲ. ದುಡ್ಡು ತಗೊಂಡ್ ಕೊಟ್ರ ಹೆಂಗ್ ಹೇಳ್ಕ್ರ ಅವ್ರ ಮಕ್ಕ ಸೇರಿ ಅವ್ರು ಮನೆಯಿಲ್ಲ ಏನಿಲ್ರಿ. ತಿಪ್ಪೇಗದೀನಿ ಒಬ್ಬನ ಇದೊಂದು ಬುಕ್ ಮತ್ತೇನಿಲ್ಲ. ಹಂಗ ನನಗೆ ಇಲ್ಲ ನೋಡ್ರಿಗೆ ಸೇರ್ಬೇಕ. ನಮ್ಮ ಚಂದ್ರು ಎಲ್ಲರನ್ನ ಕೇಳಿ ನಾವೇನು ಅನ್ಯ ಮಾಡಿವ ಏನೋ ಮಾಡಿವ. ತಮ್ಮನ ಮನೆಗೆ ಊಟ ಮಾಡಿ ಅಡ್ಡಾಡ್ತೀನಿ. ತಿಪ್ಪೇಗದೀನಿ ನಾನು
ಏನು ರೀ ಇವರು ಯಾವತ್ತು ಕೇಳ್ತೀನಿ ನಂಗೆ ಒಂದು ಕೊಡ್ರಪ್ಪ ಹ್ಞೂ ಅಂದರು ಅರ್ಜಿ ಕೊಡ್ತೀವಿ ಅರ್ಜಿ ಕೊಡ್ತೀವಿ ನಾವು ಅರ್ಜಿ ಕೊಟ್ಟರೆ ಹಂಗೆ ನಮ್ಮ ಹೆಸರಿಲ್ಲ. ದಿವಸ ಚಂಡೂರು ಗ್ರಾಮದ ನಿವೇಶನ ರೈತರ ಒಂದು ಗ್ರಾಮ ಸಭೆ ಕರೆಯಲಾಗಿತ್ತು. ಈ ಒಂದು 3 ಸರ್ವೆ ನಂಬರ್ ಪೈಕಿ ಒಂದು 4 ಎಕರೆ 18 ಗುಂಟೆ ಸರ್ಕಾರ ಖರೀದಿ ಮಾಡಿತ್ತು. ಇದರಲ್ಲಿ 143 ನಿವೇಶನಗಳು ಇದ್ದು ಅದರಲ್ಲಿ SC 32, ST 10, ಸಾಮಾನ್ಯ ವರ್ಗ ಅಲ್ಪಸಂಖ್ಯಾತರನ್ನು ಒಳಗೊಂಡಂತೆ 101 ಫಲಾನುಭವಿಗಳು. ಈ ಪೈಕಿ ನಾವು 7 ಜನ ವಿಶೇಷ ಚೇತನರಿಗೆ ಕೂಡ ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ 143 ಫಲಾನುಭವಿಗಳನ್ನು ಈ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿದ್ವಿ. ಸೊ ಆಯ್ಕೆ ಮಾಡಿದಾಗ ಕೆಲವೊಬ್ಬರಿಗೆ ಸಿಗಲಾರ್ದವರು ಅಸಮಾಧಾನಿತರು, ಅವರು ನಮಗೆ ಯಾಕೆ ಸಿಕ್ಕಿಲ್ಲ ಅಂತಂದರು. ಆದರೆ ನಮಗೆ ಬಂದಂಥ ಆನ್ಲೈನಲ್ಲಿ 223 ಅರ್ಜಿ ಬಂದಿದ್ದು. ಆ ಅರ್ಜಿಯಲ್ಲಿ ಸ್ಕ್ರೂಟ್ನಿ ಮಾಡಲಿಕ್ಕಾಗಿ ಈ ಹಿಂದೆ ವಸತಿ ರೈತರು ಅಥವಾ ನಿವೇಶನ ರೈತರ ಪಟ್ಟಿಯಲ್ಲಿ ಇದ್ದು ಕೆಲವೊಂದು ವಸತಿ ಯೋಜನೆಯಲ್ಲಿ ಮನೆ ತೊಗೊಂಡಿರೋದ್ರಿಂದ ಅಂಥವ್ರನ್ನ ಕೈ ಬಿಟ್ಟು ಅರ್ಹ ಫಲಾನುಭವಿಗಳನ್ನ ಈ ಗ್ರಾಮ ಸಭೆಯಲ್ಲಿ ನಾವು ಆಯ್ಕೆ ಮಾಡಿದ್ವಿ. ಮನಿ ಇದ್ದಲ್ಲಿ ಹಾಕ್ಯಾರಂತಾರ? ಇಲ್ಲ, ಆ ಥರ ಆನ್ಲೈನ್ಯಾಗ ತೊಗೊಳಕ್ಕೆ ಬರಲ್ಲ ರೀ. ಆನ್ಲೈನಲ್ಲಿ ನಾವು ಅವ್ರ ಜಾತಿ ಆದಾಯ, ಕ್ಯಾಶ್ ಕಂಟೆಂಟ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ನ ಆನ್ಲೈನಾಗ ಎಂಟ್ರಿ ಮಾಡ್ತೀವಿ. ಅವ್ರು ಏನಾದ್ರು ಬೆನಿಫಿಷರಿ ಅಂತೇಳಿ ಕನ್ಫರ್ಮ್ ಆಯ್ತು ಅಂದ್ರಗಿನ ಅಲ್ಲಿ ಮುಂದೆ ಹೋಗಲ್ಲ ರೀ ಅದು ಅಪ್ಲಿಕೇಶನ್. ಅವರು ಯಾವುದೇ ಯೋಜನೆ, ವಸತಿ ಯೋಜನೆ ಅಥವಾ ನಿವೇಶನ ತೊಗೊಂಡಿಲ್ಲ ಅಂದಾಗ ಮಾತ್ರ ಆನ್ಲೈನಲ್ಲಿ ಅರ್ಜಿ ಮೂವ್ ಆಗುತ್ತಾ, ಅಪ್ಲೋಡ್ ಆಗುತ್ತೆ, ಅದು ಅಕ್ಸೆಪ್ಟೆಡ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ.